ಸಚಿವ ಸಂಪುಟ ವಿಸ್ತರಣೆ ಮಾಡುವ ಬಗ್ಗೆ ಈಗಾಗಲೇ ಸಿಎಂ ಹೇಳಿದ್ದಾರೆ. ಅವರು ಆ ಮಾತು ಹೇಳುವಾಗ ನಾನು ಅಲ್ಲೇ ಇದ್ದೆ. ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ಸಿಎಂ ಆ ಮಾತು ಹೇಳಿದ್ದು. ಸಂಪುಟ ವಿಸ್ತರಣೆ ಮಾಡುವ ಅಧಿಕಾರ ಸಿಎಂ ಅವರಿಗೆ ಇದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಹೇಳಿದಂತೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಿಎಂ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ಎಲ್ಲ ಶಾಸಕರು ಬದ್ಧ. ಮಂತ್ರಿಮಂಡಲ ಬದಲಾವಣೆ ವೇಳೆ ಯಾರು ಕೆಲಸ ಮಾಡಿರ್ತಾರೆ, ಯಾರು ಕೆಲಸ ಮಾಡಿರಲ್ಲ, ಅವರ ಬದಲಾವಣೆ ಮಾಡುವುದರ ಬಗ್ಗೆ ಸಿಎಂ ಗಮನದಲ್ಲಿ ಇರುತ್ತದೆ. ಬದಲಾವಣೆ ಮಾಡುವುದು ಒಂದು ಕಡೆ ಒಳ್ಳೆಯದು. ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ ಅವರನ್ನ ಇಟ್ಕೊಳ್ಬೇಕು. ಯಾರು ಕೆಲಸ ಮಾಡೋದಿಲ್ಲ, ಯಾರು ಶಾಸಕರಿಗೆ ಸ್ಪಂದನೆ ಮಾಡೋದಿಲ್ಲವೋ ಅವರನ್ನು ಬದಲಾವಣೆ ಮಾಡುವುದು ಸಿಎಂ ಕಡೆ ಇದೆ ಎಂದರು. ನಿನ್ನೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದೆ. ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ. 2 ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನನಗೆ ನಿರ್ದೇಶನ ನೀಡ್ಯಾರ ಅಂತ ಹೇಳಿ. ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದೇ ರೀತಿಯಾಗಿ ಹೈಕಮಾಂಡ್ ಅವ್ರಿಗೆ ಏನು ಸೂಚನೆ ಕೊಟ್ಟೈತಿ ಮತ್ತು KPCC ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತನ್ನು ಹೇಳಿದೆ. ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ, ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಿಲ್ಲ, ಅವ್ರು ಬದಲಾವಣೆ ಮಾಡಬೇಕು ಬಿಡಬೇಕು ಅನ್ನೋಂಥ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತೈತಿ. ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೆಯದಂದ್ರೂ ಕೂಡ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಇಟ್ಕೋಬೇಕು. ಯಾರು ಒಳ್ಳೆ ಕೆಲಸ ಮಾಡೋಂಗಿಲ್ಲ, ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ, ಜನರು ಸ್ಪಂದನೆ ಮಾಡೋದಿಲ್ಲ, ಅಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. ಈಗ ತಂದು ಕೂಡ ಆಕಾಂಕ್ಷಿ ಇದ್ದೀರಿ ಸರ್, ಏನು ಮತ್ತೇನಾದರೂ ಅಲ್ಲ, ಪದೇ ನಾ ಮಂತ್ರಿ ಹಾಕಿರ ಅಂತ ಹೇಳೋದು ನನಗೂ ಸರಿ ಅನ್ಸಂಗಿಲ್ಲ. ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ, ನೀವು ಯಾರು ಹೆಚ್ಚು ಮಾತಾಡಬೇಡ್ರಿ, ನಾವು ಏನೇನು ಯಾರ್ಯಾರು ಏನು ಕೆಲಸ ಮಾಡ್ತೀರಿ, ಹೆಂಗೆ ನಿಮ್ಮ ವಿವರಗಳನ್ನು ತೆಗೆದುಕೊಂಡು ನಾವು ತೀರ್ಮಾನ ಮಾಡ್ತೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ನನ್ನ ಗುರಿ ಇರ್ತಕ್ಕಂಥದ್ದು 2028ಕ್ಕೆ ನಾವು ಮತ್ತೆ ಶಾಸಕರಾಗಬೇಕು, ನಮ್ಮ ಸರ್ಕಾರ ಬರಬೇಕು ಅನ್ನೋಂಥ ಗುರಿ ಇಟ್ಕೋಬೇಕು ಹೊರತಾ ಬೇರೆ ವಿಚಾರ ಏನೂ ಇಲ್ಲ. ಸರ್ 2028ಕ್ಕೆ ಚುನಾವಣೆದು ಅಂತಾಯಿತು. ಸತೀಶ್ ಜಾರಕಿಹೊಳಿ ಸಿಎಂ ಅಂದರೆ ಸತೀಶ್ ಜಾರಕಿಹೊಳಿ ಸಿಎಂ ಅವರು ಆದಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಂತ. ಅಲ್ಲ, ಈಗ ಒಂದು ನಿಮಿಷ ಕೇಳಿಬಿಡಿ. ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಟ್ರ. ನಿನ್ನೆ ಯತೀಂದ್ರವರು ಸ್ಪಷ್ಟೀಕರಣ ಕೊಟ್ರ. ಅದು ಅಲ್ಟಿಮೇಟ್ಲಿ ನಮ್ಮಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತಿತ್ತು ಅದೇ ಬದ್ಧ. ನಾವು ಇಲ್ಲಿ ಏನು ಮಂತ್ ರಸ್ತೆದಾಗ ನಿಂತು ಮಾತಾಡೋದಕ್ಕೇನು ಆಗ್ತಿರಂಗಿಲ್ಲ. ಅದಕ್ಕೆ ಈಗ ಹೈಕಮಾಂಡ್ ಸೂಚನೆ ಶಾಸಕರು ಮಾತಾಡಬೇಡ ಅಂತಾರೆ. ಮಾತಾಡ್ದಂಗೆ ಇರೋದು ಒಳ್ಳೇದಂತ ನಾ ತಿಳ್ಕೊಳ್ಳೋದು. ಅಲ್ಲ, ಎಲ್ಲ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ ಈಗ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಅವರೆಲ್ಲ ತೀರ್ಮಾನ ಏನು ಮೇಲೆ ತಗೋತಾರೆ. ನಮ್ಮ ಕಾಂಗ್ರೆಸ್ ಉಸ್ತುವಾರಿ ಅಂತ ಸುರ್ಜೇವಾಲಾ ಸಾಹೇಬ್ರು ಇದ್ದಾರೆ, ವೇಣುಗೋಪಾಲ್ ಅವ್ರು ತೀರ್ಮಾನ ಮಾಡ್ತಾರೆ. ಅದು ಭಾಳ ನಮ್ಮಂಥ ಹಂತದಲ್ಲಿ ಲೀಡರ್ಗಳು ಮಾತಾಡುವಂಥ ವ್ಯವಸ್ಥೆನೂ ಅಲ್ಲ, ನಾವು ಮಾತಾಡೋದೇ ಇಲ್ಲ. ಹೈಕಮಾಂಡ್ ಸೂಚನೆ ಆಗಿದೆ. ಎದಕ್ಕೆ ಕೃಷ್ಣ ಬೈರೇಗೌಡರು ಹೊಸಬರಿಗೆ ತಗೋಬೇಕು ಅನ್ನೋ ವಿಚಾರದಾಗ ಇಲ್ಲ, ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ದೊಡ್ಡ ಒಂದು ವ್ಯವಸ್ಥೆನ ಬದಲಾವಣೆ ತಂದಾರ. ನಾನು ಅವ್ರು ಬದಲಿ ಮಾಡ್ರಿ ಅಂತ ನಾನಂತೂ ಒಪ್ಪಲ್ಲ ವೈಯಕ್ತಿಕವಾಗಿ. ಯಾಕೆಂದ್ರೆ ಅಂಥ ಒಳ್ಳೆ ಕೆಲಸ ಮಾಡಿದವರು ಅಧಿಕಾರದಲ್ಲಿ ಇರಬೇಕಾಗತ್ತೆ. ಈಗ ನೋಡಿ, ಕಂದಾಯ ಇಲಾಖೆ ಎಷ್ಟು ಸರಳೀಕರಣ ಆಯಿತು, ಇವತ್ತೆಲ್ಲ ಕೂಡ ಈಸಿಯಾಗಿದೆ. ಅಂಥ ಒಂದು ಬದಲಾವಣೆ ತಂದ್ರೆ RDPR ಸಚಿವರಾಗಿದ್ದರು, ಕೃಷಿ ಸಚಿವರಾಗಿದ್ದರು. ಅವರು ಯಾವ್ಯಾವ ಖಾತೆ ಕೊಟ್ಟೈತಲ್ಲ ಅದನ್ನು ಸಮರ್ಥವಾಗಿ ನೀಗಿಸಿದಂಥ ಒಬ್ಬ ಸಮರ್ಥ ನಾಯಕ. ಅಂಥ ಒಂದು 10-15 ಮಂದಿ ಇಟ್ಕೊಂಡು ಉಳ್ಕಿದಾರ ಬದಲಿ ಮಾಡ್ತಿದ್ರು. ಅವರು ಅವ್ರಿಗೆ ಬಿಟ್ಟಂಥ ಮುಖ್ಯಮಂತ್ರಿಗಳು ಬಿಟ್ಟದ್ದು, ಉಪಮುಖ್ಯಮಂತ್ರಿಗಳು ಬಿಟ್ಟದ್ದು. ಅದು ಏನು ನಡೆದೈತೆ ಗೊತ್ತಿಲ್ಲ. ದೊಡ್ಡವ್ರದ್ದು ಯಾಕೆ ಮಾತಾಡೋದು ಇಲ್ಲಿ? ಸರಿ, ಈಗ ಕುಮಾರಸ್ವಾಮಿ ಅವರು ಎ ಖಾತೆ ಬಿ ಖಾತೆ ಒಳಗೆ ಲೂಟಿ ಮಾಡುವಂಥ ವಿಚಾರ ನಡೆದೈತಿ ಸರ್ಕಾರದಿಂದ ಅಂತ ಸರ್ಕಾರ ಲೂಟಿ ಮಾಡೋದು. ಕುಮಾರಸ್ವಾಮಿ ಅವರು ಎ ಖಾತೆ ಬಿ ಖಾತೆ ಅಂತ ಹೇಳ್ಬಿಟ್ಟು ಲೂಟಿ ಮಾಡೋದು ಸರ್ಕಾರ ಅಂತ. ನಾನು ಕೇಳಿಲ್ಲ, ಅದನ್ನು ಕೇಳಿ ವಿಚಾರ ಮಾಡಿ ಹೇಳ್ತೀನಿ.